ಕೋಟೆಕರ್ ಬ್ಯಾಂಕ್ ದರೋಡೆ ಪ್ರಕರಣ ಚಿನ್ನವನ್ನ ಅಡಗಿಸಿಟ್ಟ ತಮಿಳುನಾಡಿನ ಆರೋಪಿಯ ತಂದೆಯ ಬಂಧನ. ಕೋಟೆಕರ್ ಬ್ಯಾಂಕ್ ಕೆಸಿ ರೋಡ್ ಶಾಖೆ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿ ಇನ್ನೋರ್ವ ಆರೋಪಿಯ ಬಂಧನವಾಗಿದೆ. ದರೋಡೆ ಆರೋಪಿಯ ತಂದೆಯೇ ಆರೋಪಿಯಾಗಿದ್ದು, ಪುತ್ರ ತಂದುಕೊಟ್ಟ ಚಿನ್ನಾಭರಣಗಳನ್ನ ಮನೆಯಲ್ಲಿಟ್ಟುಕೊಂಡ ಆರೋಪದ ಮೇರೆಗೆ ಮಂಗಳೂರು ಪೊಲೀಸರು ಆತನನ್ನ ಬಂಧಿಸಿ ತಮಿಳುನಾಡಿನ ತಿರುವಣ್ಣುವಲಿಯಿಂದ ಮಂಗಳೂರಿಗೆ ಕರೆತರ್ತಿದ್ದಾರೆ. ಈಗಾಗಲೇ ಬಂಧಿತನಾಗಿರುವ ಪ್ರಕರಣದ ಪ್ರಮುಖ ಆರೋಪಿ ಮುರುಗನ್ ಡಿ ದೇವರ್ ಎಂಬಾತನ ತಂದೆ ಷಣ್ಮುಗ ಸುಂದರಂ 65 ವರ್ಷದ ಬಂಧಿತ ಆರೋಪಿ. 2 ದಿನಗಳ ಹಿಂದೆಯೇ ತಮಿಳುನಾಡಿನಲ್ಲಿ ಬೀಡು ಬಿಟ್ಟಿರುವ ಪೊಲೀಸ್ ತಂಡ ಚಿನ್ನಕ್ಕಾಗಿ ಶೋಧ ನಡೆಸುವ ಸಂದರ್ಭ ಷಣ್ಮುಗ ಸುಂದರಂನನ್ನ ವಶಕ್ಕೆ ಪಡೆದುಕೊಂಡಿತ್ತು. ಹೆಚ್ಚಿನ ವಿಚಾರಣೆ ನಡೆಸಿದ ಪೊಲೀಸರಿಗೆ ಆರೋಪಿ 16,250 ಕೆಜಿ ಚಿನ್ನವನ್ನ ತಂದೆಯ ಕೈಯಲ್ಲಿ ಅಡಗಿಸಿಟ್ಟುಕೊಳ್ಳುವಂತೆ ಸೂಚಿಸಿದ್ದ. ಅದರಂತೆ ಮನೆಯಲ್ಲೇ ಬಚ್ಚಿಟ್ಟುಕೊಂಡ ಆರೋಪದ ಹಿನ್ನೆಲೆಯಲ್ಲಿ ಷಣ್ಮುಗ ಸುಂದರಂನನ್ನ ನಿನ್ನೆ ಬಂಧಿಸಿ ಇಂದು ಮಂಗಳೂರಿಗೆ ಕರೆತರ್ತಿದ್ದಾರೆ. ಪ್ರಕರಣದಲ್ಲಿ ಈವರೆಗೆ 4 ಆರೋಪಿಗಳನ್ನ ಬಂಧಿಸಿದಂತಾಗಿದೆ. ಚೆನ್ನೈನಿಂದ ಬಂಧಿಸಲಾದ ಕಣ್ಣನ್ ಮನಿ ಎಂಬಾತನ ಕಾಲಿಗೆ ಶೂಟೌಟ್ ನಡೆಸಿ ದೇರ್ಲಕಟ್ಟೆ ಖಾಸಗಿ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಿದ್ದಾನೆ. ಉಳಿದಿಬ್ಬರು ಆರೋಪಿಗಳಾದ ಮುರುಗನ್ ಡಿ ದೇವರ್, ಎಸ್ಒ ರಾಜೇಂದ್ರನ್ ಇಬ್ಬರನ್ನ ತಿರುನಲ್ವೇಲಿಯಿಂದ ಜನವರಿ 23ರಂದು ಬಂಧಿಸಿ ತಮಿಳುನಾಡಿನ ಅಂಬಸಮುದ್ರಂ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮಂಗಳೂರಿಗೆ ಕರೆತರಲಾಗಿತ್ತು. ಜನವರಿ 22ರಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿ ನ್ಯಾಯಾಲಯ ಆರೋಪಿಗಳಿಬ್ಬರಿಗೆ 2 ವಾರಗಳ ಪೊಲೀಸ್ ಕಸ್ಟಡಿಯನ್ನ ವಿಧಿಸಿದೆ. ನಿನ್ನೆ ಮಹಜರು ಪ್ರಕ್ರಿಯೆಯು ಪೂರ್ಣಗೊಂಡಿದೆ. ಪ್ರಕರಣದಲ್ಲಿ 9 ಮಂದಿ ಆರೋಪಿಗಳು ಇರುವ ಕುರಿತು ಪೊಲೀಸ್ ಇಲಾಖೆ ಸಂಶಯ ವ್ಯಕ್ತಪಡಿಸಿದ್ದು, ಇನ್ನುಳಿದ 5 ಆರೋಪಿಗಳಿಗಾಗಿ ಮಹಾರಾಷ್ಟ್ರ ಮುಂಬೈನಲ್ಲಿಯೂ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಮುಂಬೈನಲ್ಲಿ 2 ಆರೋಪಿಗಳು ಪೊಲೀಸ್ ವಶದಲ್ಲಿರುವುದಾಗಿಯೂ ತಿಳಿದು ಬಂದಿದೆ.